ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಲಾಕಿಯ ಪುಸ್ತಕ 2ನೇ ಅಧ್ಯಾಯ 16ನೇ ವಾಕ್ಯ. ಮಲಕಾಯ್ ಚಾಪ್ಟರ್ 2 ವರ್ಸ್ 16. ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಗೆ ಮಾಡುತ್ತೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ. ದೇವರು ಹಗೆ ಮಾಡುವ ಹಲವಾರು ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಹಲವಾರು ಕಾರ್ಯಗಳು ಇಷ್ಟವಿಲ್ಲ, ಹಲವಾರು ಕಾರ್ಯಗಳು ನಮ್ಮಲ್ಲಿ ಇರಬಾರದು ಎಂಬುದಾಗಿ ದೇವರು ಬಯಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವ ನಾವು ನಮ್ಮ ಜೀವನದಲ್ಲಿ ಏನು ಇರಬೇಕು, ಏನು ಇರಬಾರದು ಎಂಬುದಾಗಿ, ಏನನ್ನು ತೆಗೆದುಹಾಕಬೇಕು ಎಂಬುದಾಗಿ ದೇವರು ನಮ್ಮನ್ನು ಕುರಿತು ತುಂಬ ಅಕ್ಕರೆ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ನಾವು ಅವರ ಮಕ್ಕಳಾಗಿದ್ದೇವೆ, ಅವರ ನಾಮಕ್ಕಾಗಿ ಆರಿಸಲ್ಪಟ್ಟ ಮಕ್ಕಳಾಗಿದ್ದೇವೆ. ಸೊ ನಮ್ಮ ಜೀವನದಲ್ಲಿ ಅವರು ಹಗೆ ಮಾಡುವಂತಹ ಅನೇಕ ಕಾರ್ಯಗಳಲ್ಲಿ ಒಂದು ನೋಡಿರಿ, ಇಲ್ಲಿ ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಗೆ ಮಾಡುತ್ತಾರೆ. ಪತ್ನಿ ತ್ಯಾಗ ಎಂಬುದಾಗಿ ಹೇಳುವಾಗ ಡೈವೋರ್ಸ್ ಎಂಬುದಾಗಿ ಆಂಗ್ಲದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಗಾಡ್ ಹೇಟ್ಸ್ ಡೈವೋರ್ಸ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇದು ನಮಗೆ ಜೀರ್ಣವಾಗದ ಒಂದು ಕಾರ್ಯ. ಇದು ನಾವು ಪ್ರಾಕ್ಟಿಕಲ್ ಆಗಿ ನಾವು ಹಿಂಬಾಲಿಸಲು ಸಾಧ್ಯ ಕಠಿಣವಾದ ಒಂದು ಕಾರ್ಯ. ಆದರೆ ದೇವರು ಹಗೆ ಮಾಡುವ ಕಾರ್ಯ ನಮ್ಮ ಜೀವನದಲ್ಲಿ ಇಲ್ಲದೆ ಇದ್ದರೆ ಎಷ್ಟೋ ಉತ್ತಮ. ದೇವರು ಹಗೆ ಮಾಡುವ ಕಾರ್ಯಗಳು ನಮ್ಮ ಜೀವನದಿಂದ ನಾವು ತೆಗೆದು ಹಾಕುವುದು ತುಂಬ ಉತ್ತಮವಾದ ಕಾರ್ಯವಾಗಿರುತ್ತದೆ. ಅದು ದೇವರಿಗೆ ಸಂತೋಷವನ್ನು, ಮೆಚ್ಚುಗೆಯನ್ನು ಕೊಡುತ್ತದೆ. ದೇವರು ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಎಂಬುದಾಗಿ ಅವರಿಗೆ ಗಂಡು ಹೆಣ್ಣು ಎಂಬುದಾಗಿ ಸೃಷ್ಟಿ ಮಾಡಿ ಅವರನ್ನು ಒಂದಾಗಿ ಯುನೈಟ್ ಮಾಡಿ ಸೇರಿಸಿ ಒಂದು ಕುಟುಂಬವನ್ನು ಕಟ್ಟಬೇಕು, ದೇವರ ರಾಜ್ಯವನ್ನು ಕಟ್ಟಬೇಕು, ಸಭೆಯನ್ನು ಕಟ್ಟಬೇಕು ಎಂಬುದಾಗಿ ಅವರು ನಿರ್ಣಯ ಮಾಡಿದ್ದಾರೆ. ಅವರೇ ಯೋಜನೆ ಮಾಡಿ ಅದನ್ನು ಪ್ರಾರಂಭ ಮಾಡಿ ಕೂಡ ಇದ್ದಾರೆ. ಆದರೆ ಮನುಷ್ಯನು ಅದನ್ನು ಸಪರೇಟ್ ಮಾಡುವಾಗ ಯಾವುದೇ ಕಾರಣ ಇರಲಿ, ನಮ್ಮ ಸ್ವಯ ಕಾರಣಗಳಿಂದ, ನಮ್ಮಿಂದ ಅಸಾಧ್ಯವಾದ ಕಾರಣಗಳಿಂದ ನಾವು ಅದನ್ನು ಪತ್ನಿ ತ್ಯಾಗವನ್ನು ಅಥವಾ ನಾವು ಡೈವೋರ್ಸನ್ನು ಮಾಡಲು ಮುಂದಾಗುತ್ತೇವೆ. ಬಟ್ ಅದು ದೇವರಿಗೆ ಇಷ್ಟ ಇಲ್ಲ. ಯಾಕಂದರೆ ಅದು ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ. ನೋಡಿ, ಈ ಕಾರ್ಯವು ಅದು ನಮ್ಮ ಆತ್ಮವನ್ನು ಕೆಡಿಸಿಬಿಡಬಾರದು. ಹಲ್ಲೆಲೂಯಾ. ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ನಮ್ಮ ಆತ್ಮಿಕ ಜೀವನ ತುಂಬ ಮುಖ್ಯ. ಈ ಡಿವೋರ್ಸ್ ಎನ್ನುವ ಕಾರ್ಯ ಬರುವಾಗ ನಮ್ಮ ಆತ್ಮಿಕ ಕಾರ್ಯದಲ್ಲಿ ಅದು ತಡೆಯಾಗುತ್ತದೆ. ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. ಅದನ್ನು ನಾವು ನಿಲ್ಲಿಸಿ ಬಿಡುವಾಗ, ಅದರಿಂದ ನಾವು ಹಿಂಜಾರುವಾಗ ನಮ್ಮ ಜೀವನದಲ್ಲಿ ಆಶೀರ್ವಾದ ಬರುತ್ತದೆ. ಹಲ್ಲೆಲೂಯಾ. ದೇವರು ಸಪರೇಷನ್, ಡಿಸ್ಯೂನಿಟಿ ಉಂಟು ಮಾಡಿದ ದೇವರಲ್ಲ. ದೇವರು ಗಂಡು ಹೆಣ್ಣನ್ನು ಯುನೈಟ್ ಮಾಡಿ ಅವರ ಮುಖಾಂತರ ಒಂದು ಉದ್ದೇಶವನ್ನು ದೇವರು ಯೋಜನೆ ಮಾಡಿದ್ದಾರೆ. ಆದ ಕಾರಣ ಇದು ದೇವರಿಗೆ ಹಗೆ ಮಾಡುವ ಕಾರ್ಯವಾಗಿದೆ. ಸೊ ನಾವು ತಿಳಿದುಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವನದಲ್ಲಿ ಹಲವಾರು ಕಾರಣಗಳಿಂದ ನಾವು ಈ ತೀರ್ಮಾನವನ್ನು ಮಾಡಬಹುದು, ಆದರೆ ನಾವು ದೇವರ ಕಡೆಗೆ ಹೋಗೋಣ. ದೇವರೇ, ನಿನ್ನ ಬೈಬಲ್ ಈ ರೀತಿ ಹೇಳುತ್ತಾ ಇದೆ, ಯು ಹೇಟ್ ಡಿವೋರ್ಸ್ ಲಾರ್ಡ್ ಹೆಲ್ಪ್ ಮೀ. ದೇವರೇ, ನನಗೆ ಸಹಾಯ ಮಾಡು, ನಾನು ಏನು ಮಾಡಲಿ ಎಂಬುದಾಗಿ ಕೇಳುವಾಗ ದೇವರು ಖಂಡಿತ ಅದಕ್ಕೆ ಒಂದು ಉಪಾಯವನ್ನು ನಿಮಗೆ ತೋರಿಸುತ್ತಾರೆ. ಇದು ನಾವು ದೇವರು ಹಗೆ ಮಾಡುವ ಕಾರ್ಯಗಳು ನಮಗೆ ಇದು ಉತ್ತಮವಾದ, ಮೇ ಬಿ ದಟ್ ಕ್ಯಾನ್ ಬಿ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಯುವರ್ ಮ್ಯಾರೇಜ್. ಬಟ್ ವೆನ್ ಗಾಡ್ ಹೇಟ್ಸ್ ಇಟ್, ದೇವರ ಬಳಿಗೆ ಹೋಗಿ, ದೇವರೇ, ನೀನು ಹಗೆ ಮಾಡುವ ಕಾರ್ಯವನ್ನು ನಾನು ಮಾಡಬಾರದು ಎಂಬುದಾಗಿ ದೇವರ ಆಲೋಚನೆ ವಿಚಾರಿಸುವಾಗ ದೇವರು ಖಂಡಿತ ನಿಮಗೆ ಆಲೋಚನೆಯನ್ನು ಕೊಟ್ಟು ನಿಮ್ಮನ್ನು ತಪ್ಪು ಮಾಡದೆ ನಿಮ್ಮನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ದೇವರು ಕಣ್ಣು ಮುಚ್ಚಿ ದೇವರ ಮುಂದೆ ನಾವು
ಹಾಲೆಲೂಯ. ಬೇಡಿಕೊಳ್ಳೋಣವಾ. ಇಂತಹ ಪರಿಸ್ಥಿತಿ ಯಾರ್ಯಾರು ಹಾದು ಹೋಗುತ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ತುಂಬ ಮ್ಯಾರೇಜಲ್ಲಿ, ಮದುವೆಯಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಲವಾರು ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಇರಬಹುದು. ನಿಮ್ಮ ಮೈಂಡಲ್ಲಿ, ನಿಮ್ಮ ತಲೆಯಲ್ಲಿ ಡೈವೋರ್ಸ್ ಮಾಡಿಬಿಡೋಣ ಎಂಬುದಾಗಿ ಒಂದು ಆಲೋಚನೆ ಬರುತ್ತಾ ಇರಬಹುದು. ನಾನು ಏನು ಮಾಡಲಿ ಎಂಬುದಾಗಿ ನೀವಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ಹುಡುಕ್ರಿ. ದೇವರು ನಿಮಗೆ ಉಪಾಯವನ್ನು ಇಟ್ಟಿದ್ದಾರೆ. ಓ ಮಲ್ಕಿಯ ಪ್ರವಾದಿಯ ಮುಖಾಂತರ ದೇವರು ಇದನ್ನು ನಮಗೆ ತಿಳಿಸಿದ್ದಾರೆ, ಬರೆದಿಟ್ಟಿದ್ದಾರೆ ನಮಗಾಗಿ. ಅದು ದೇವರು ಹಾಗೆ ಮಾಡುವುದು. ಅದರಿಂದಲೇ ನಾವು ಹಲ್ಲೆಲೂಯಾ, ನಾವು ದ್ರೋಹ ಮಾಡುವುದು, ನಾವು ವಯಲೆನ್ಸ್, ದಟ್ ರಾಂಗ್ ಡೂಯಿಂಗ್, ಅಂದರೆ ಇದೆಲ್ಲ ರಾಂಗ್, ಇದೆಲ್ಲ ಒಂದು ವಯಲೆನ್ಸ್ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಸೊ ನಾವು ದೇವರ ಕಡೆಗೆ ಹೋಗಿ, ದೇವರೇ ನನಗೆ ಹೇಳಿಕೊಡಪ್ಪ, ನಾನು ನಿನ್ನ ಮುಂದೆ ಬಂದಿದ್ದೇನೆ ಸ್ವಾಮಿ, ನೀನೇ ನನ್ನ ಮದುವೆಯನ್ನು ಸರಿ ಮಾಡು ಸ್ವಾಮಿ, ನನ್ನ ದಾಂಪತ್ಯ ಜೀವನವನ್ನು ನೀನು ಕಟ್ಟು ಸ್ವಾಮಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಹಲ್ಲೆಲೂಯ. ಒಬ್ಬೊಬ್ಬರ ಕುಟುಂಬಗಳು ಕಟ್ಟಲ್ಪಡಬೇಕಪ್ಪ. ಓ ಮದುವೆ ಜೀವನ ಕಟ್ಟಲ್ಪಡಬೇಕು. ಅದು ಒಡೆದು ಹೋಗಬಾರದು ಸ್ವಾಮಿ. ಅದನ್ನು ಒಡೆಯಲು ಪ್ರಯತ್ನ ಪಡುವ ದುಷ್ಟ ಶಕ್ತಿಗಳು, ಎಲ್ಲ ಶತ್ರುವಿನ ಸೈತಾನನ ಕಾರ್ಯಗಳು ಲಯವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಡೆಯುವ, ಹಾಳು ಮಾಡುವ, ಕದಿಯುವ ಒಂದೊಂದು ಶತ್ರುವಿನ ತಂತ್ರಗಳು ಮುರಿಯಲ್ಪಡಲಿ. ವ್ಯಭಿಚಾರದ ದುರಾತ್ಮಗಳು ಓಡಿ ಹೋಗಲಿ. ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ. ಸುಳ್ಳು, ಸಂದೇಹ, ಮೋಸ ಎಂಬ ಬಾಣಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದ ಮೈಟಿ ನೇಮ್ ಆಫ್ ಜೀಸಸ್. ಒಂದೊಂದು ಮದುವೆಯಲ್ಲಿ ದೇವರ ಸಂತೋಷ, ಪ್ರೀತಿ, ಸಮಾಧಾನ ಇಳಿದು ಬರಲಿ. ಒಮ್ಮನಸ್ಸು ಇಳಿದು ಬರಲಿ. ಕ್ಷಮೆ, ದಮೆ ಇಳಿದು ಬರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಿಂದ ಎದುರು ನೋಡುವ ಕಾರ್ಯ ನಮ್ಮ ಜೀವನದಲ್ಲಿ ತಂದುಕೊಳ್ಳೋಣ. ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರ ಸಹಾಯವನ್ನು ಪಡೆಯೋಣ. ದೇವರು ಖಂಡಿತ ನಮಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.